ಸಜ್ಜನ್ ಸಾಬ್ ಅವರಿಗೆ ಸುರೇಶ್ ಸಜ್ಜನ್ ಅವರಿಗೆ ಸಹಕಾರಿ ಕ್ಷೇತ್ರದ ಭೀಷ್ಮನಿಗೆ ಇದಾನೆ ತಮ್ಮನೆ ಎಲ್ಲರೂ ವಿಕ್ಟರಿ ಮಾಡ್ರಿ. ಗುಲ್ಬರ್ಗ ಮತ್ತು ಯಾದಗಿರಿ ಡಿಸಿಸಿ ಬ್ಯಾಂಕಿಂದ ಇವತ್ತ ಚುನಾವಣೆ ನಡೀತು. ಅದೇ ಟೈಮ್ನಾಗ ಇಲ್ಲಿ ನಮ್ಮ ಕಲಬುರಗಿ ತಾಲೂಕಿನ ಮತಕ್ಷೇತ್ರದಿಂದ ಕಲ್ಯಾಣರಾವ್ ಮುಲಿಯವರು ಸ್ಪರ್ಧೆ ಮಾಡಿದರು. ಅವರಿಗೆ ನಮ್ಮ ಇಲ್ಲಿ ಕಲಬುರಗಿ ತಾಲೂಕಿನಿಂದ ಎಲ್ಲಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹೆಚ್ಚಿನ ಬಹುಮತ ಕೊಟ್ಟು 19 ಮತಗಳನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಚೆನ್ನಾಗಿ ತೆಗೆದುಕೊಂಡು ಹೋಗ್ತೀನಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಎಲ್ಲಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಪರವಾಗಿ ಕಲ್ಯಾಣರಾವ್ ಮುಲ್ಗೆ ಅವರಿಗೆ ನಾವು ಇವತ್ತು ಅಭಿನಂದನೆ ಸಲ್ಲಿಸ್ತೇವೆ. ನಮಸ್ಕಾರ. ಯಾದಗಿರಿ ಡಿಸಿಸಿ ಬ್ಯಾಂಕ್ ಒಂದು ಡೈರೆಕ್ಟರ್ ಚುನಾವಣೆ ಸುಮಾರು 10 ಅಭ್ಯರ್ಥಿಗಳಲ್ಲಿ 7 ಅಭ್ಯರ್ಥಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಆಗಿವೆ ಹಾಗೂ ಒಂದು ಜೆಡಿಎಸ್ 2 ಬಿಜೆಪಿ ಆಗಿವೆ. ಸುಮಾರು 7 ನಮ್ಮ ನಕ್ಸಲಿ ಆಗಿದೆ. ಹಾಗೂ ಕಲಬುರಗಿ ತಾಲೂಕಿನ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದ ಕಲ್ಯಾಣರಾವ್ ಮುಲ್ಗೆ ಅವರಿಗೆ ಬಹಳ ಗೆಲುವು ಅವರಿಗೆ ದೊರಕಿದೆ. ಹಾಗೂ ಬಹಳ ಕುತೂಹಲವಾದಂತ ಒಂದು ಚುನಾವಣೆ ಇದು ಕಲಬುರಗಿ ತಾಲೂಕು ನಡೆದಿತ್ತು. ಆದ್ರೂ ಕೂಡ ಬಹಳ ಜಿದ್ದಾಜಿದ್ದಿಯಲ್ಲಿ ಇವತ್ತು ಕಲ್ಯಾಣರಾವ್ ಮುಲ್ಗೆ ಒಂದು ದೇಶದಲ್ಲಿ ಆಗಿದ್ದಾರೆ. ಅವರು ಇವತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ಮೆಚ್ಚಿ ಇವತ್ತು ಜನರು ಮತ್ತೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಡಿಸಿಸಿ ಬ್ಯಾಂಕ್ ಒಂದು ವಶ ಆಗಿದೆ. ಅದಕ್ಕೆ ನಾನು ಎಲ್ಲರಿಗೂ ಒಂದು ನಾನು ಧನ್ಯವಾದ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ಪ್ರಿಯಾಂಕ್ ಖರ್ಗೆ ಅವರು, ಪ್ರಕಾಶ್ ಪಾಟೀಲ್ ಅವರು, ಅಜಯ್ ಸಿಂಗ್ ಅವರು, ಸಾಕಷ್ಟು ಎಲ್ಲಾ ಜಿಲ್ಲೆಯ ಶಾಸಕರು ಹಾಗೂ MLCಗಳು ಹಾಗೂ ಎಲ್ಲಾ ಒಂದು ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರ ಒಂದು ಸಹಕಾರ ಹಾಗೂ ಎಲ್ಲರ ಹೋರಾಟದ ಮೂಲಕ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಒಂದು ಡಿಸಿ ಬ್ಯಾಂಕ್ ಅಧ್ಯಕ್ಷರಾಗಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಮತ್ತು ಯಾದಗಿರಿ ಡಿಸಿ ಬ್ಯಾಂಕ್ ನಿರ್ದೇಶನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಅದಕ್ಕೆ ಎಲ್ಲ 35 ಮತ ಬಂದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಪ್ರಚಂಡ ಬಹುಮತದಿಂದ ಆರಿಸ್ಕೊಂಡಾರ ಅಂತ ಹೇಳಿ ಎಲ್ಲ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸ ಇದ್ರೂ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ನಾನು ಕರ್ನಾಟಕದ ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ನಲ್ಲಿ ಇವತ್ತು ಚುನಾವಣೆ ಜರುಗಿದೆ. 9 ಸ್ಥಾನಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಬಹುತೇಕವಾಗಿ ಗೆದ್ದಿದ್ದಾರೆ. ಕೇವಲ 1 ಸ್ಥಾನದಲ್ಲಿ ಜೆಡಿಎಸ್ ಬೆಂಬಲ, 2 ಸ್ಥಾನದಲ್ಲಿ ಬಿಜೆಪಿ ಬೆಂಬಲದಿಂದ ಆಯ್ಕೆಯಾಗಿದ್ದಾರೆ. ಮತ್ತು 7 ಸ್ಥಾನಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಗಳು ಒಟ್ಟಾರೆಯಾಗಿ 10 ಸ್ಥಾನಗಳು ಕೂಡ ನಾವು ಆಯ್ಕೆಯಾಗಿದ್ದೇವೆ. ಇದರಿಂದ ಕಳೆದ 2 ವರ್ಷಗಳಲ್ಲಿ ನಾವು ಮಾಡಿದ ಸಾಧನೆಗಳಿಗೆ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಜನ ಮೆಚ್ಚಿದ್ದಾರೆ. ಮುಂದೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷದ ನಾಯಕರುಗಳು, ಸಚಿವರುಗಳು, ಪಕ್ಷದ ಹೈಕಮಾಂಡ್ ಇಲ್ಲಿ ಮತ್ತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಯಬೇರಿ ಬಾರಿಸಿದಂತೆ ಈ ಮೂಲಕ ನಾನು ಹೇಳ್ಬೇಕು. ಸರ್ಕಾರಿ ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳಿಂದ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಸೇವೆ ಮಾಡಿದ ಮತ್ತು ಈ ಒಂದು ಚುನಾವಣೆಯಲ್ಲಿ
ತಿರಸ್ಕೃತವಾಗಿದೆ. ನಾನು ಮೊಟ್ಟ ಮೊದಲಿಗೆ ನನ್ನೆಲ್ಲ ಮತದಾರ ಬಂದವರು ಯಾವ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸೊಸೈಟಿ, ಇತರ ಸೊಸೈಟಿಯ ಇವತ್ತು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇರಬಹುದು, ಸೌಹಾರ್ದ ಸೊಸೈಟಿ ಇರಬಹುದು, ಇತರ ಟ್ಯಾಕ್ಸ್ ಸೊಸೈಟಿಗಳು, ಎಲ್ಲ ಸಹಕಾರಿಗಳ ಸೊಸೈಟಿಗಳಿಗೆ ವೈಯಕ್ತಿಕವಾಗಿ ನನ್ನ ಮತ್ತು ನಮ್ಮೆಲ್ಲ ನಾಯಕರ ಮತ್ತು ನನ್ನ ಜೊತೆಯಲ್ಲಿ ಕಳೆದ 15 ದಿನಗಳಿಂದ ನಿರಂತರವಾಗಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಅನೇಕ ಸಹೋದರ ಮಿತ್ರರಿಗೂ ಕೂಡ ನಮ್ಮ ಮುಖಾಂತರ ಧನ್ಯವಾದಗಳನ್ನು ಇಷ್ಟಪಡ್ತಾ ಇದ್ದೀನಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಬ್ಯಾಂಕ್ನ ಭಾಳ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ಅನೇಕರು ಕೂಡ ಇವತ್ತು ನಮ್ಮ ಬ್ಯಾಂಕಿಗೆ ಹೊಸದಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟಾರೆ ಸಹಕಾರಿ ರಂಗದಲ್ಲಿ ರಾಜಕೀಯಕ್ಕಿಂತ ಅಭಿವೃದ್ಧಿ ಮುಖ್ಯ. ಇವತ್ತು ಅಭಿವೃದ್ಧಿಯಾಗಿ ಈ ಭಾಗದ ರೈತರಿಗೆ ಮತ್ತು ಇತರ ಸೊಸೈಟಿಯ ಮತ್ತು ಅಧ್ಯಕ್ಷರಿಗೆ, ಸಹಕಾರಿಗಳಿಗೆ ಮತ್ತು ಸದಸ್ಯರಿಗೆ ಬ್ಯಾಂಕಿನಿಂದ ಅನುಕೂಲ ಆಗಬೇಕು. ಈ ಬ್ಯಾಂಕಿನಿಂದ ಬರ್ತಕ್ಕಂಥ ಸೌಲಭ್ಯಗಳು ಇವತ್ತು ನಬಾರ್ಡ್ದಿಂದ ಆಗಿರ್ಬೋದು, ಅಪೆಕ್ಸ್ ಬ್ಯಾಂಕಿನಿಂದ ಬರ್ತಕ್ಕಂಥ ಅನುದಾನವನ್ನು ಸಮರ್ಪಕವಾಗಿ ನಮ್ಮ ರೈತರಿಗೆ ಎಲ್ಲ ಸಂಘ ಸಂಸ್ಥೆಗಳು ಮುಗಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಸಹಕಾರಿ ಕ್ಷೇತ್ರದ 20 ಮಂದಿಗೆ ಎಲ್ಲರೂ ವಿಕ್ಟರಿ ಮಾಡ್ರಿ.